ಇಲಾನ್ ಮಸ್ಕ್ ಓಕೆ 400 ಬಿಲಿಯನ್ ವರ್ತ್ ಇದ್ದಾನೆ ಅಂದಾಗ ಎಲ್ಲರೂ ಅದೇ ಸೈಡ್ಗೆ ಹೋಗ್ತಾ ಇದ್ದಾರೆ, ಅದನ್ನೇ ರೇಸ್ ಥರ ಇಟ್ಕೊಂಡು. ಗೊತ್ತು ಅವ್ರಿಗೆ ಅಲ್ಲಿಗೆ ರೀಚ್ ಆಗೋದಿಲ್ಲ ಆಲ್ಮೋಸ್ಟ್ ಯಾರೂ ಆದ್ರೂ. ಅವರು ಒಂದು ಲಿಮಿಟೇಷನ್ ಅಥವಾ ಥ್ರೆಶೋಲ್ಡೇ ಇಟ್ಕೊಂಡಿಲ್ಲ, ಅದು ಪ್ರಾಬ್ಲಮ್ ಆಗೋದು. ಯಾಕಂದರೆ ಈಗ ಇವತ್ತು ಯಾರಿಗೋ ಕೇಳಿದ್ರೆ ನೀನು ಎಷ್ಟು ದುಡ್ಡು ಕೊಟ್ಟರೆ ನೀನು ಖುಷಿಯಾಗಿರ್ತೀಯಪ್ಪ, ಎಲ್ಲ ಬಿಟ್ಬಿಟ್ಟು ಆರಾಮಾಗಿರ್ತೀಯ ಅಂದರೆ ಮೇ ಬಿ ಈಗ ಅದರಲ್ಲೂ ನಿಮಗೆ ಈಗ ಪಾಸಿಟಿವ್ ಸೈಕಾಲಜಿಲಿ ಒಂದು ಬರುತ್ತೆ. ಈಗ ಹೆಂಗೆ ಅಂದರೆ ನಿಮಗೆ ರೆಫರೆನ್ಸ್ ಪಾಯಿಂಟ್ಸ್ ಬರುತ್ತೆ. ಏನಂದರೆ ನೀವು ಏನಾಗತ್ತೆ, ನಿಮಗೆ ಈಗ ಇವತ್ತು ನನ್ನ ಹತ್ರ ಒಂದು ಫೋನ್ ಇದೆ, ನನಗೇನು ಅನಿಸುತ್ತೆ, ನಾನು ಇನ್ನೂ ಬೆಟರ್ ಫೋನ್ ಬೇಕು ಅನಿಸುತ್ತೆ. ನನ್ನ ಹತ್ರ ಈಗ ಆ್ಯಪಲ್ ಫೋನ್ ಇಲ್ಲ, ಸೊ ನಾನು ನೋಡ್ಬಿಟ್ಟು ಓಕೆ ನನಗೆ ಆ್ಯಪಲ್ ಫೋನ್ ಬೇಕು ಅನಿಸುತ್ತೆ. ಸೊ ಅದನ್ನು ಯಾಕೆ ಅನಿಸುತ್ತೆ ಅಂದರೆ, ಒಂದು ಎಲ್ಲರ ಹತ್ರನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ, ಅದು ಫ್ಯಾನ್ಸಿ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು. ಬಟ್ ಎಟ್ ದಿ ಸೇಮ್ ಟೈಮು ಯಾಕೆ ಅಂದರೆ ನನಗೆ ಖುಷಿ ಸಿಗುತ್ತೆ ಅಂತಾನೆ. ಯಾಕೆ ನಂಗೆ ದುಃಖ ಆಗತ್ತೆ ಅದನ್ನು ತೊಗೊಂಡ್ರೆ ಅಂತ ಯಾರು ತೊಗೊಳ್ಳೋದಿಲ್ಲ. ಬಟ್ ಪಾಸಿಟಿವ್ ಸೈಕಾಲಜಿಲಿ ಏನು ಹೇಳ್ತೀವಿ ಅಂದರೆ, ಇದೇನೇ ಇರ್ಬೋದು, ಈ ಥರ ಸ್ಟಫ್ಗಳನ್ನು ತಗೊಳ್ಳೋದಿರ್ಬೋದು, ನಾವು ತಗೊಂಡ ಮೇಲೆ ತಕ್ಷಣವೇ ಅದು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಷ್ಟು ಖುಷಿ ಸಿಗತ್ತೆ ನನಗೆ ಅನ್ನೋದು ಅಷ್ಟು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಾಂ.